ಯಾವಾಗ ಏವಂ ಲಬ್ಧ ಬರಹ, ಅವನಿಗೆ ದೈತ್ಯ ಬಲ, ಹುಟ್ಟಿನ ಒಟ್ಟಿಗಿರುವ ದೈತ್ಯ ಬಲ, ಇನ್ನೊಂದು ವರಬಲ, ಎರಡು ಬಲ ಬಂತು. ಭಗವತ್ ಅಕರೋದ್ವೇಷಂ ಭ್ರಾತೃವದ ಮನುಸ್ಮರನ್, ತಮ್ಮನನ್ನು ಕೊಂದ ದೇವರನ್ನ ನೆನಪು ಮಾಡಿಕೊಂಡು ಅತ್ಯಂತ ವೈರವನ್ನ ದೇವರಲ್ಲಿ ಮಾಡಿದ್ದಾನೆ, ದೇವರ ದ್ವೇಷ ಮಾಡಿದ್ದಾನೆ. ನಾವು ಅಷ್ಟೇ, ಯಂಗ್ ಏಜಲ್ಲಿ ಹಣಬಲ ದೇಹ ಬಲ ಬಂದಾಗ ದೇಶವನ್ನ ದ್ವೇಷ ಮಾಡ್ತೇವೆ, ದೇಶದ್ರೋಹ ಮಾಡ್ತೇವೆ, ದೈವದ್ರೋಹ. ಯಾವಾಗ ಹಣಬಲ ವಿದ್ಯಾಬಲ ದೇಹಬಲ ಇರುವಾಗ ನಮಗೂ ಎರಡು ದುರ್ಬುದ್ಧಿ ಬರುತ್ತೆ, ಒಂದು ದೈವದ್ರೋಹ, ಇನ್ನೊಂದು ದೇಶದ್ರೋಹ ಅಲ್ವಾ. ಈ ಮುದುಕರಿಗೆ ಇದಕ್ಕೆಲ್ಲ ಮಾಡೋಕ್ಕಾಗಲ್ಲ, ಎಂಗೇಜಲ್ಲೇ ದುರ್ಬುದ್ಧಿ ಬರೋದು. ಅವನಿಗೆ ಎರಡು ಬಂದಾಗ ದುರ್ಬುದ್ಧಿ ಬಂತು, ಒಂದು ದೇವರ ದ್ವೇಷವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ, ಎಲ್ಲ ಲೋಕವನ್ನ ಗೆದ್ದ, ಎಲ್ಲರನ್ನೂ ಹಿಂಸೆ ಮಾಡ್ತಾ ಇದ್ದಾನೆ. ದೇವತೆಗಳೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳ್ತಾ ಇದ್ದಾನೆ, ಮದ್ದರ್ಶನಮ್ಮಿ ಭೂತಾನಾಂ ಸರ್ವಶ್ರೇಯೋಪಪತ್ತಯೇ, ನನ್ನ ದರ್ಶನ ಮಾಡಿದ್ರಲ್ಲ, ನೀವಿನ್ ಹೊರಡಿ, ಯಾರ ಮೇಲೆ ಕಂಪ್ಲೇಂಟ್ ಹೇಳ್ಬೇಡಿ, ನಂಗೆಲ್ಲ ಗೊತ್ತು, ಆ ಹಿರಣ್ಯಕಶ್ಯಪನನ್ನ ಹೇಗೆ ಸಂಹಾರ ಮಾಡ್ಬೇಕು ನನಗೆ ಗೊತ್ತು, ನೀವೆಲ್ಲ ಹೊರಡಿ ಅಂತ ದೇವರಂದ. ಇದ್ರೊಳಗೆ ನಮಗೊಂದು ಕಥೆ ಇದೆ. ದೇವರ ದರ್ಶನ ಮಾಡಿದ ಮೇಲೆ ನಾವು ದೇವರಲ್ಲಿ ಏನೂ ಕೇಳಬಾರ್ದು, ಯಾರ ಮೇಲೆ ಏನೂ ಹೇಳಬಾರ್ದು. ನಾವು ದೇವರ ಹತ್ರ ಹೋದಾಗ ಹೇಳೋದು ಕೇಳೋದು ಎರಡು ಇಟ್ಕೊಂಡಿರ್ತೀವಿ. ಹೇಳೋದು ಅಂದರೆ ಕಂಪ್ಲೇಂಟು, ನಮ್ಮ ಅತ್ತೆ ಸರಿಗಿಲ್ಲ ದೇವ್ರೆ ಒಂಚೂರು ನೋಡ್ಕೊ ಅಂತ ದೇವ್ರಿಗೆ ಹೇಳಿ ಬಂದ್ಬಿಡು, ಇವ್ರು ಒಳ್ಳೆಯವ್ರೆ. ಆದರೆ ದೇವರಲ್ಲಿ ಕೂಡ ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡಬೇಡಿ, ಯಾಕೆಂದ್ರೆ ದೇವರ ದರ್ಶನ ಮಾಡಿದ್ರಲ್ವಾ ಸಾಕು, ಹೊರಟ್ಬಿಡಿ. ಅದಕ್ಕೆ ನಿಮ್ಗೆ ತಿರುಪ್ತಿ ಒಳಗೆ ಟೈಮೇ ಇಲ್ಲ. ನೀವು ಹೀಗಂದಿರ್ತೀರಲ್ಲ, ಏನಾದ್ರು ಬಿಟ್ರೆ ನೆಕ್ಸ್ಟ್ ಹೀಗಂದ್ಬಿಡ್ತೀನಿ, ಹೀಗೆ ಹೀಗಂತಿರುವಾಗ್ಲೇನೆ ಆ ಪಕ್ಕದಲ್ಲಿ ಈ ಕೈ ಇಟ್ಕೊಂಡು ಎಳ್ಕೊಂಡ್ಬಿಡ್ತಾರೆ ಪದಂಡಿ ಅಂದ್ರೆ ಇನ್ನೊಂದು ಕೈ ಸೈಡ್ ಹಿಂಗಂದ್ಬಿಡ್ತಾರ. ದೇವರ ಅದಕ್ಕೆ ಅಲ್ಲಿ ಇಲ್ಲೇ ಇಲ್ಲ, ಹಣ್ಣಿಲ್ಲ, ಕಾಯಿ ಇಲ್ಲ, ಏನಿಲ್ಲ, ನೋಡಿದ್ರ ಬೆಳ್ಳಂಡಿ ಅಂತ ನೋಡಿದ್ರ ತೀರ್ಥ ಅವೆಲ್ಲ ಇಲ್ಲ, ಸುಮ್ಮ ಹೋಗ್ತಾ ಇರಂತಾರೆ. ನರಸಿಂಹದೇವ್ರ ಕಥೆ ಇದು. ಮದ್ದರ್ಶನಮ್ಮಿ ಭೂತಾನಾಂ ಸರ್ವಶ್ರೇಯೋಪಪತ್ತೆ, ನನ್ ನೋಡಿದ್ರಲ್ಲ ಸಾಕು, ನೀವು ಮೆಜೆಸ್ಟಿಕಲ್ ಬಸ್ ಹತ್ತುವಾಗ್ಲೇ ನೀವ್ ಯಾಕೆ ಬರ್ತಿದ್ದೀರಿ ನಂಗೆ ಗೊತ್ತು, ನೀವೇನು ಹೇಳ್ಬೇಕಾದಿಲ್ಲ. ನೋಡಿ, ಈ ನರಸಿಂಹದೇವ್ರ ದೇವಸ್ಥಾನ ಈ ಜಿಗಣಿ ಒಳಗೆ ನೀವು ಮೇಲಿಂದ ಮೇಲೆ ಬಂದು ಯಾರು ನಮ್ಮ ನರಸಿಂಹಾಚಾರ್ಯ ಹೇಳಿ ಗೋತ್ರ ನಕ್ಷತ್ರ ಹೇಳಿ ಒಂದು 5-6 ಸತಿ ಅರ್ಚನೆ ಮಾಡಿಸ್ಬಿಟ್ಟಿದ್ರೆ, ಮುಂದಿನ ಸತಿ ನೀವು ಬರುವಾಗ ನಿಮ್ ಗೋತ್ರ ಹೇಳ್ಬೇಕಾದ್ದೇ ಇಲ್ಲ. ನೀವು ಹೊಸ್ಲಲ್ಲಿ ಬರುವಾಗ್ಲೇ ಗೋತ್ರೋದ್ಭವತ್ಯ ನಕ್ಷತ್ರ ರಾಜೋದಾತಸ್ಯ ಅಂತ ಶುರು ಮಾಡ್ಬಿಡ್ತಾರೆ. ಅಲ್ಲ, 4-5 ಸತಿ ಬಂದದ್ದಕ್ಕೆ ನಿಮ್ ಗೋತ್ರ ನಕ್ಷತ್ರ ಇವ್ರಿಗೆ ಗೊತ್ತಾಗೋದಾದ್ರೆ, ಜನ್ಮ ಜನ್ಮಾಂತರದ ಜಾತಕ ಇಟ್ಕೊಂಡ ಭಗವಂತನಿಗೆ ನಿಮ್ದು ಹೆಸರು ಗೋತ್ರ ನೀವು ಹೇಗೆ ಬಂದು ಗೊತ್ತಿಲ್ಲ, ಅವನಿಗೆ ಎಲ್ಲ ಗೊತ್ತಿದೆ. ನೀವು ನನಗೇನು ಕಂಪ್ಲೇಂಟ್ ಹೇಳ್ಬೇಡಿ, ಏನು ಕೇಳಬೇಡಿ, ನಾನು ನೋಡಿದ್ರಲ್ಲ ಸುಮ್ಮನೆ ಹೋಗ್ತಾ ಇರಿ ಅಂತ ಭಗವಂತ ದೇವತೆಗಳನ್ನ ಕಳಿಸ್ಕೊಟ್ಟಿದ್ದಾನೆ. ಆ ಹಿರಣ್ಯ ಕಶ್ಯಪನಿಗೆ 4 ಜನ ಮಕ್ಕಳಿದ್ರು, ಪ್ರಹ್ಲಾದ, ಸಕ್ಲಾದ, ಆಹ್ಲಾದ, ಅನುಕ್ಲಾದ. ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ, ಮಕ್ಕಳಿಗೆ ಹೆಸರಿಟ್ರೆ ಹಿಂಗೆ ಇಡ್ಬೇಕಂತ. ಪ್ರಹ್ಲಾದ, ಸಕ್ಲಾದ, ಆಹ್ಲಾದ, ಅನುಕ್ಲಾದ. ನಮ್ಮಲ್ಲಿ ಕೆಲವರು ಹೆಸರು ಇಟ್ಬಿಡ್ತಾರೆ, ಕೆಟ್ಟದಾಗಿ ಹೆಸರಿಟ್ಟಿರ್ತಾರೆ. ಅದು ಮದುವೆ ಆಗಿ ಒಂದು 5-6 ವರ್ಷ ಆಯ್ತು, ಮಕ್ಕಳಾಗಿರ್ಲಿಲ್ಲ. ಸರಿ, ದೇವರು ಸೇವಾ ಗಿವಾ ಮಾಡಿದ್ರು, ಒಂದು ಮಗು ಹುಟ್ಟು ಬಿಡ್ತು, ಖುಷಿ ಆಯ್ತು. ಹೆಸರು ಉಲ್ಲಾಸ್ ಅಂತ ಇಟ್ಬಿಟ್ರು. ಏನೋ ಒಂದು 2-3 ಮತ್ತೊಂದು ಗಂಡೆ ಆಗ್ಬಿಡ್ತು. ಅದಕ್ಕೆ ಹೆಸರು ಇಡ್ಬೇಕಲ್ಲ, ಸರಿಗಿರ್ಬೇಕಂತೆ ವಿಲಾಸ್ ಅಂತ ಇಟ್ರು. ಕಡೆ ಇನ್ನೊಂದು 3-4 ವರ್ಷ ಇನ್ನೊಂದಾಯ್ತು, ಆ ಮಗುಗೆ ಏನು ಇಡ್ಬೇಕ್ರಿ ಹೆಸರು? ಖಲಾಸ್ ಅಂತ ಇಟ್ರು. ಉಲ್ಲಾಸ, ವಿಲಾಸ, ಕಡೆಯವನು ಯಾರು? ಇಂದಿರಾಹಾರ ಮಾಡಕ್ ಹೋಗಿದ್ದು. ಹಿಂಗೆಲ್ಲ ಹೆಸರು ಇದು. ನಮ್ಮಲ್ಲಿ ಎಷ್ಟೋ ಜನ ಹೆಸರು ಇಟ್ಟಿರ್ತಾರೆ, ಹೆಸರಿಗೆ ಏನು ಅರ್ಥ ಗೊತ್ತಿರ, ಏನೇನೋ ಅರ್ಥಗಳು ಹೇಳ್ಬಾರ್ದ್ರಿ. ಹಿಂದಿನ ಕಾಲದಲ್ಲಿ ಈಸಿ ಹೆಸರು ಹೇಗಿರ್ಬೇಕಂದ್ರೆ, ಹೆಸರು ಕೂಗಿದ್ರೆ ದೇವರ ನೆನಪು ಬರಬೇಕು. ನೀವು ದೇವರ ಸ್ಮರಣೆ ಮಾಡೋಲ್ಲ. ಅದೇ ಮಗನಿಗೆ ರಾಮ ಅಂತ ಇಟ್ಬಿಟ್ಟಿದ್ದಾರೆ, ರಾಮ ಹೇಳೋ, ರಾಮ ಹಲ್ಲುಜ್ಜೋ, ರಾಮ ಬ್ಯಾಗ್ನೆ ತಾಕೊಳ್ಳೋ, ರಾಮ ತಿಂಡಿ ತಿನ್ನೋ, ರಾಮ ಸ್ಕೂಲ್ಗೆ ಹೋಗ್ಬೇಕು. ಎಷ್ಟು ಸತಿ ರಾಮ ರಾಮ ರಾಮ, 3 ಬಾರಿ ರಾಮ ಅಂದ್ರೆ ಸಾಕು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ. 3 ಸತಿ ರಾಮ ಅಂದ್ರೆ ವಿಷ್ಣು ಸಹಸ್ರನಾಮ ಹೇಳಿದ ಹಾಗಾಗತ್ತೆ. ನೀವು ಬೆಳಗ್ಗೆ 7ರಿಂದ 9 ಮಗುನ್ ಸ್ಕೂಲ್ ಕಳ್ಸೋ, 8 ಸತಿ ರಾಮ ರಾಮ ಹೇಳೋ, ರಾಮ ಶೂಸ್ ಹಾಕೋ, ರಾಮ ಟೈ ಕಟ್ಕೊಂಡೇನೋ, ರಾಮ ನಿಂಗೇನ್ ಮಾಡ್ರು ಗೊತ್ತಾಯ್ತಲ್ಲೋ, ರಾಮ ಎಷ್ಟು ರಾಮ ಅಲ್ವಾ. ಈ ಜನ ಹಣೆ ಬಡ್ಕೊಳಕ್ಕೂ ಅದೇ ರಾಮ ರಾಮ ಅಂತ ಇರುತ್ತೆ. ಅದಕ್ಕಾರು ರಾಮ ನೀ ಅಲ್ಲ. ಇಷ್ಟು ಒಳ್ಳೆ ಹೆಸರುಗಳು. ಪ್ರಹ್ಲಾದ್, ಸಕ್ಲಾದ, ಆಹ್ಲಾದ, ಅನುಕ್ಲಾದ. ಅದರಲ್ಲಿ ಪ್ರಹ್ಲಾದ ದೊಡ್ಡ ಮಗ. ಅವನು 5 ವರ್ಷ ಇರುವಾಗ ಅವನನ್ನ ಶಾಲೆಗೆ ಸೇರಿಸಿದ್ರು. ಆದರೆ ಆ ಮಗು ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದು ಓದ್ಲಿಲ್ಲ. ಕಾರಣ, ಅಮ್ಮನ ಹೊಟ್ಟೆಯಲ್ಲಿರುವಾಗಲೇ 100 ವರ್ಷ ಪಾಠ ಕೇಳಿದ್ದಾರೆ ವೇದಾಂತವನ್ನ. ಅಂತಹ ಮುದ್ದು ಮಗ. ಒಂದಿನ ಆ ಮಗುವನ್ನ ಹಿರಣ್ಯಕಶ್ಯಪ ಕರ್ಕೊಂಡು ಬಂದ.
ಏನು ಕಲ್ತಿದ್ಯಾ ಹೇಳು ಅಂದ. ಅದಕ್ಕೆ ಆ ಮಗು ಹೇಳ್ತು, ತತ್ಸಾಧು ಮನ್ಯೇ ಸುರವರಿಯ ದೇಹಿನ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗ್ರಹ ಮಂದಕೂಪಂ ವನಂಗತೋ ಯದ್ಹರಿಮಾಶ್ರಯೇತ. ಅಪ್ಪ, ನಾನು ತಿಳಿದದ್ದು ಕಲ್ತದ್ದು ಸಜ್ಜನರ ಸಹವಾಸದಲ್ಲಿದ್ದು ಭಗವಂತನ ಆರಾಧನೆ ಮಾಡಿ ಭಗವಂತನಲ್ಲಿ ಭಕ್ತಿ ಮಾಡೋದೇ ದೊಡ್ಡದು ಅಂತ ಕಲ್ತಿದ್ದೇನೆ ಎಂದಾಗ ಅವರಪ್ಪಂಗೆ ಭಾರಿ ಸಿಟ್ಟು ಬಂತು. ಇದನ್ನು ಕೆಲ್ಸಕ್ಕೆ ಬಾರದ್ದೆಲ್ಲ ಕಲ್ತು ಬಿಟ್ಟಿದೆ ಈ ಮಗು, ಹೇಳ್ಕೊಟ್ಟು ಮೇಷ್ಟ್ರು ಯಾರು ಅಂತ ಮೇಷ್ಟ್ರನ್ನ ಕ್ಲಾಸ್ ತಗೊಂಡ. ಆ ಮೇಷ್ಟ್ರು ಅಂದ್ರು, ಏನೋ ಗೊತ್ತಿಲ್ಲ, ಸ್ವಲ್ಪ ಮಗು ಸಣ್ಣದಿದೆ, ಮುಂದೆ ರಿಪೇರಿ ಮಾಡೋಣ, ಯೋಚನೆ ಮಾಡಿ ಸ್ಪೆಷಲ್ ಕ್ಲಾಸ್ ತಗೊಳ್ತೀವಿ ಅಂತ ಮತ್ತೆ ಕರ್ಕೊಂಡೋದ್ರು. 6 ತಿಂಗಳಾದ್ಮೇಲೆ ಮತ್ತೆ ಕರೆದ. ಆ ಹೋದ್ಸತಿ ಬಂದಾಗ ನಿಂಗೇನು ಬರುತ್ತೋ ಹೇಳು ಅಂದಿದ್ದೆ, ಈ ಸತಿ ನಿಂಗೆ ಬರೋದೇ ಹೇಳ್ಬೇಡ, ಮೇಷ್ಟ್ರು ಹೇಳ್ಕೊಟ್ಟಿದ್ದಾರೆ ಅದನ್ನು ಹೇಳು ಅಂತ. ಆ ಮೇಷ್ಟ್ರಿಗೆ ಏನು ಹೇಳ್ಕೊಡ್ಬೇಕು ಅಂತ ಸಿಲಿಬಸ್ ಇವನೇ ಕೊಟ್ಟಿದ್ದ. ಅವನು ಏನು ಕೊಟ್ಟಿದ್ದ ಅಂದ್ರೆ ಅರ್ಥ ಕಾಮಗಳು ಮಾತ್ರ ಕೊಟ್ಟಿದ್ದ. ಅರ್ಥ ಅಂದ್ರೆ ಸಂಪತ್ತು, ಕಾಮ ಅಂದ್ರೆ ಎಂಜಾಯ್, ಹೇಗೆ ದುಡ್ಡು ಮಾಡ್ಬೇಕು, ಹೇಗೆ ಇಷ್ಟನ್ನು ಮಾತ್ರ ಹೇಳ್ಕೊಡಿ, ಮಿಕ್ಕಿದ್ದು ಹೇಳ್ಕೊಡ್ಬೇಡಿ ಅಂತ ಹೇಳಿದ್ದ. ಇನ್ನೆರಡು ಧರ್ಮ ಅರ್ಥ ಕಾಮ ಮೋಕ್ಷ, ಅದರಲ್ಲಿ ಧರ್ಮಾರ್ಥವನ್ನ ಧರ್ಮ ಮೋಕ್ಷ ಬಿಟ್ಟಿದ್ದ, ಅರ್ಥ ಕಾಮ ಹೇಳಿಸಿದ್ದ. ಅದೇ ಹೇಳ್ತಾನೆ ಮಗ ಅನ್ಕೊಂಡು ಮೇಷ್ಟ್ರು ಹೇಳ್ಕೊಟ್ಟಿದ್ದು ಹೇಳು ಅಂದ್ರೆ ಇವನಂದ, ಮೇಷ್ಟ್ರು ಅಂದ್ರೆ ನಮ್ಮ ಮೇಷ್ಟ್ರು ತಾನೇ ಅಂದ. ಹ್ಞೂ ಅಂದ್ರೆ ಇವನು ಚಂಡಾಮರ್ಕರ ಅಲ್ಲೇ ಇಲ್ಲ, ಅವನಿಗೆ ಯಾರು ಮೇಷ್ಟ್ರು? ನಾರದು. ಅವರು ಹೇಳ್ಕೊಟ್ಟಿದ್ದು ಹೇಳ್ತೇನೆ ಅಂತ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ನವವಿಧ ಭಕ್ತಿ. ದೇವರಲ್ಲಿ ಭಕ್ತಿ ಮಾಡುವವ ಹೇಗಿರ್ತಾನೆ, ಈ ಭಕ್ತಿಯನ್ನ ಮಾಡಿ 9 ದಳಾತ್ಮಕವಾದ 9 ಲಕ್ಷಣದಿಂದ ಕೂಡಿದ ಭಕ್ತಿಯನ್ನ ಭಗವಂತನಲ್ಲಿ ಮಾಡಿದಾಗ ಮಾತ್ರ ಭಗವಂತನ ಅನುಗ್ರಹ ಆಗತ್ತೆ ಅಂತೇಳಿ ಮಗ ಹೇಳಿದರೆ ಅಪ್ಪಂಗೆ ಭಾರಿ ಸಿಟ್ಟು ಬಂತು. ಸರ್ವೈರುಪಾಯೈ ಹಂತವ್ಯ, ಏನ್ ಮಾಡ್ತಿರೋ ಗೊತ್ತಿಲ್ಲ, ಈ ಮಗನ್ನ ಪೀಸ್ ಪೀಸ್ ಮಾಡಿ ಅಂತ ದೈತ್ಯರೆಲ್ಲ ಹೇಳ್ಕೊಂಡೋದ್ರು. ರಾಕ್ಷಸರು ದಿಗ್ಗಜೈ ದಂದಶೋಕೈಶ್ಚ, ಅದು ಆನೆಯಿಂದ ಹಾವುಗಳಿಂದ ಕಡಿಸಿದ್ರು, ಪರ್ವತದಿಂದ ತಳ್ಳಿದ್ರು, ಏನು ಮಾಡಿದ್ರು ಅವನು ಸಾಯಲಿಲ್ಲ. ಈ ಕಡೆಯಿಂದ ಕಳಿಸಿದ್ರೆ ಆ ಕಡೆಯಿಂದ ಡ್ಯಾಡಿ ಅಂತ ಬಂದ್ಬಿಡ್ತಿದ್ದ. ಈ ಕೆಲವು ಹೋದಿಯ ಪಿಶಾಚಿ ಅಂದ್ರೆ ಅವಾಗ ಹಂಗೆ ಬಂದ್ಬಿಡ್ತಿದ್ದ, ಹಿಂದಿನ ಡೋರಲ್ಲ ಯಾವ ಕಡೆ ಬಂದೇ ಬಿಡ್ತಿದ್ದ. ಅವರಪ್ಪಂಗೆ ಭಾರಿ ಯೋಚನೆ, ಅಲ್ಲ ನಾನು ಬ್ರಹ್ಮದೇವ್ರಿಗೆ ಏನು ವರ ಕೇಳಿದೆ, ಸಾವು ಬೇಡ ಅಂತ ಕೇಳಿದೆ. ಆ ಬ್ರಹ್ಮದೇವರು ವಯಸ್ಸಾಗಿದೆ, ಏನು ವರ ಕೊಟ್ಟರು, ನಮ್ಮ ಫ್ಯಾಮಿಲಿಗೆ ಕೊಟ್ಬಿಟ್ರೋ ಏನು ಕಥೆಯೋ, ನಾ ಟ್ರೈಯೇ ಮಾಡಿಲ್ಲ, ಇವನಿಷ್ಟು ಟ್ರೈ ಮಾಡಿದ್ರು ಇವನು ಸಾಯ್ತಾ ಇಲ್ಲ. ಈ ಕೆಲವರು ಈ ಟ್ರೈನಲ್ಲಿದ್ದರೆ ಹೆಂಡ್ತಿಗೆ ಫ್ರೀ, ಅಪ್ಪಂಗೆ ಫ್ರೀ, ಅಮ್ಮಂಗೆ ಫ್ರೀ ಇದ್ದ ಹಾಗೆ ನಾನೊಂದು ವರ ಕೇಳಿದ್ದಕ್ಕೆ ಮಗನಿಗೆ ಫ್ರೀ ಬಂದ್ಬಿಟ್ಟಿದೆಯೋ ಏನು ಕಥೆಯೋ, ಯಾಕಾರು ಈ ವರ ಕೇಳಿದ್ನೋ ಅಂತ ಹೀಗೆ ಕೂತಾಗ ಕಡೆಗೆ ಬಹಳ ಸಿಟ್ಟು ಬಂತು ಮಗನ್ ನೋಡಿ. ಅವ್ರು ಹೇಳ್ತಾ ಇದ್ದಾನೆ, ಇವತ್ತು 2ರಲ್ಲಿ 1 ಡಿಸೈಡ್ ಆಗಬೇಕು ಅಂಥೇಳಿ ಆ ಮಗನನ್ನ ದರ ಎಳ್ಕೊಂಡು ಬಂದ, ಸಭೆ ಒಳಗೆ ನಿಲ್ಲಿಸ್ದ. ಕೇಳ್ತಾ ಇದ್ದಾನೆ, ನಾನು 14 ಲೋಕದ ಒಡೆಯ, ನಾನು ಜಗತ್ತೆಲ್ಲ ನಂದು, ನನಗಿಂತ ಇನ್ನೊಬ್ಬ ದೊಡ್ಡ ದೇವರಿಲ್ಲ, ನಾನು ಒಮ್ಮೆ ಸಿಟ್ಟಿಗೆದ್ರೆ 3 ಲೋಕಪಾಲಕರು ಗಡಗಡಗಡ ನಡುತ್ತಾರೆ, ಅಂತಹ ನನ್ನನ್ನ ನೀನು ಎದುರಿಸ್ತಾ ಇದ್ದೀಯಲ್ಲ, ನನ್ನ ಮಾತಿಗೆ ವಿರುದ್ಧವಾಗಿ ನಡೀತಾ ಇದ್ದೀಯಲ್ಲ, ಯಾರ ನಿಂಗೆ ಪವರ್ ಸಪ್ಲೈ ಮಾಡ್ತಾ ಇದ್ದಾರೆ? ನಿಂಗೆ ಯಾರೋ ಹೇಳಿದ್ದಾರೆ ನಿಮ್ಮ ಅಪ್ಪನ ಎದರಕ್ಕೋ ನಾ ಇರ್ತೀನಿ, ನೀನು ಅಪ್ಪನ ಜೋರು ಮಾಡು ಅಂತ ಯಾರೋ ಅಂದಿರ್ಬೇಕು. ಯಾರೋ ನಿಂಗೆ ಬಲ ಪ್ರದಾನ ಮಾಡಿರ್ತಕ್ಕಂಥವ್ರು? ಮುದ್ದು ಮುಖದ ಪ್ರಹ್ಲಾದ ರಾಜರು ಹೇಳ್ತಾರೆ, ಸವೈ ಬಲಂ ಬಲಿನಾನ್ ಚಾಪರೇಶಾಂ, ನಂಗ ಮಾತ್ರ ಅಲ್ಲ ಎಲ್ಲರಿಗೆ ಬಲಪ್ರದಾನ ಆದವ ಆ ಪರಮಾತ್ಮ ಯಾರು? ಸೈಶ್ವರ, ಅವನು ಒಡೆಯ, 14 ಲೋಕದ ಒಡೆಯ, ಎಲ್ಲರಿಗೆ ಬಲಪ್ರದ. ನೋಡಿ ಯೋಚನೆ ಮಾಡಿ, ಈ ಕೆಲವರು ವಯಸ್ಸಾದವರು ಮೆಟ್ಲಿಳಿಯುವಾಗ ಯಾಕಜ್ಜಿ ಹೀಗೆ ಇಳಿತಿದ್ದೀರಾ ಅಂದ್ರೆ ಅಜ್ಜಿ ಹೇಳ್ತಾರೆ, ನಿನ್ನ ವಯಸ್ಸಲ್ಲಿ ನಾನು 3 ಮೆಟ್ಲು ಇಳಿತಿದ್ದೆ, ಈಗ ಇಳಿತಿಲ್ಲ ಅಂತಾರೆ. ಅವಾಗ ಇಳಿದವರು ನೀವಲ್ಲ, ಈಗ ಇಳಿಯೋರು ನೀವಲ್ಲ. ಆಗ ಇಳಿಸಿದ್ದು ದೇವರು, ಈಗ ಇಳಿಸ್ತಿರೋದು ದೇವರು. ಎಲ್ಲರಿಗೆ ಎಲ್ಲ ಕಾಲದಲ್ಲಿ ಬಲವನ್ನ ಕೊಡುವವ ಭಗವಂತ. ನಮಗೊಂದು 25 kg ಎತ್ತುವ ಸಾಮರ್ಥ್ಯ ಇದ್ರೆ ಆ ಬಲ ಎಲ್ಲ ಕಾಲಕ್ಕೆ ಯೂಸ್ ಮಾಡಲ್ಲ, ತಮಗೆ ಎತ್ತುವಾಗ ಎಷ್ಟು ಬೇಕೋ ಅಷ್ಟು ಬಲವನ್ನ ಆಗ ದೇವರು ಕೊಡ್ತಾನೆ. ಯಾವಾಗ ಎಷ್ಟೆಷ್ಟು ಶಕ್ತಿ ಬಲ ಬೇಕು ಭಗವಂತ ಕೊಡ್ತಾನೆ. ಅವನೇ ನಾರಾಯಣ, ಅವನೇ ಈಶ್ವರ, 14 ಲೋಕದ ಒಡೆಯ ಅಂದಾಗ ಹಿರಣ್ಯಕಶಿಪುಗೆ ಸಿಟ್ಟು ಬಂತು. ನನಗಿಂತೂ ಇನ್ನೊಬ್ಬ ಈಶ್ವರ ಇದ್ದಾನ, ನಾನೇ ಈಶ್ವರ, ಎಲ್ಲಿದ್ದಾನ ನಿನ್ ದೇವರು ಅಂತ. ವಾಸೌ ಮದಜ್ಞೋ ಜಗದೀಶ್ವರ, ನನಗಿಂತಲೂ ಇನ್ನೊಬ್ಬ ಜಗದೀಶ್ವರ ಎಲ್ಲಿದ್ದಾನೆ ಅಂದ್ರೆ ಅವನಂದ ಸಹಿ ಸರ್ವತ್ರ, ಅವನು ಎಲ್ಲ ಕಡೆ ಇದ್ದಾನೆ ಅಂದ್ಬಿಟ್ಟ. ಒಂದೇ ಮಾತು. ಪ್ರಹ್ಲಾದ ರಾಜರು ಏನಂದ್ರು? ದೇವರು ಎಲ್ಲ ಕಡೆ ಇದ್ದಾನೆ ಎಂದ್ರು.
ನಾವು ಸ್ವಲ್ಪ ಉಲ್ಟಾ ಕತೆ ಕೇಳಿದೆವು. ನಾವೆಲ್ಲ ಕೇಳಿರೋ ಕತೆ ಏನಂದ್ರೆ, ಈ ಕಂಬದಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ, ಅಲ್ಲ ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ಈ ಕಂಬದಲ್ಲಿ ಇದ್ದಾನ ಅಂತ ಕೇಳಬಾರದು. ಯಾಕೆ? ಎಲ್ಲ ಕಡೆ ಇದ್ದಾನೆ ಹೇಳಿ ಆಯ್ತು. ಹಾಗಾದ್ರೆ ಅವನ್ಗೇನ್ ಕೇಳಿದ್ ಗೊತ್ತಾ? ಈ ಕಂಬದಲ್ಲಿ ಯಾಕಿಲ್ಲ ಅಂದ. ಕಸ್ಮಾತ್ ಸ್ತಂಭೆ ನ ಅಂದ. ಎಲ್ಲ ಕಡೆ ನಿನ್ನ ದೇವರು ಇರೋದಾದ್ರೆ ನಮ್ಮ ಮನೆಯ ಈ ಕಂಬದಲ್ಲಿ ಯಾಕೆ ಇಲ್ಲ ಅಂದ. ಯಾರಂದಿದ್ದು? ಹಿರಣ್ಯಕಶ್ಯಪ. ಪ್ರಹ್ಲಾದ ಏನಂದ ಗೊತ್ತಾ? ದೃಶ್ಯತೆ ಅಂದ್ಬಿಟ್ಟ, ಕಾಣ್ತಾ ಇದ್ದಾನಲ್ಲ ಅಂದ್ಬಿಟ್ಟ. ಅವರು ಅವತ್ತು ಮಾಡಿದ್ದಲ್ಲ, ಕಂಡದ್ದೆಲ್ಲ ಕಮಲನಾಭನ ರೂಪ. ಪ್ರಹ್ಲಾದ ರಾಜರು ಏನು ನೋಡಿದರೂ ಆ ಎಲ್ಲದರ ಒಳಗೆ ದೇವರನ್ನೇ ಕಾಣುವ ಯೋಗ್ಯತೆಯನ್ನ, ಕಣ್ಣನ್ನ, ದೃಷ್ಟಿಯನ್ನ ಜೀವನದಲ್ಲಿ ಕಂಡುಕೊಂಡ ಮಹಾನುಭಾವರು. ಹೀಗಾಗಿ ಅವರ ಕಂಬದಲ್ಲಿ ದೇವರು ಕಾಣ್ತಾ ಇದ್ದಾನಲ್ಲ ಅಂದ್ರು. ಹಿರಣ್ಯಕಶ್ಯಪನಿಗೆ ಇಷ್ಟು ಸಿಟ್ಟು ಬಂತು. ನಾನೇ ಕನ್ಸ್ಟ್ರಕ್ಷನ್ ಮಾಡಿರೋದು ಪಿಲ್ಲರು, ಇದರೊಳಗೆ ದೇವರು ಬೇರೆ ಇದ್ದಾನ ಅಂತ ಹೇಳಿದ್ದೆ. ಆ ಮೇಲಿಂದ ಹಾರಿ ಕೈಯಲ್ಲಿ ಕತ್ತಿ ಹಿಡಿದಂತ ಇದ್ದಾನೆ. ಮೂರ್ಖ, ಮಂದಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ. ನೀನು ಮಂದಭಾಗ್ಯ. ನಾನು ಬೇಕಾದಷ್ಟು ಸಂಪಾದನೆ ಮಾಡಿದ್ದೀನಿ, ಆರಾಮ್ ಓಡಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಇರೋದ್ ಬಿಟ್ಟು ಎಲ್ಲೋ ದೇವ್ರು ಗಿವ್ರು ಮಾಡ್ಕೊಂಡು ದೇವ್ರಿದ್ದಾನೆ ಅಂತ ಬಡ್ಕೋತೀಯ. ಹರಟುವ ನಿನ್ನ ತಲೆಯನ್ನ ಹರಿತವಾದ ಕತ್ತಿಯಿಂದ ಕತ್ತರಿಸಿ ಕೆಳಗೆ ಹಾಕ್ತೀನಿ. ಅದು ಯಾವ ದೇವರು ಬರ್ತಾನೆ ನೋಡೇ ಬಿಡ್ತೀನಿ ತಂದು ಮೇಲಿಂದ ಹಾರು ಬಂದ ಮಗನ್ ಕತ್ತರಿಸಬೇಕು ಅಂತ ಹೋದ. ನಾವ್ ಎಷ್ಟು ಮುದ್ದು ಮಾಡ್ತೀವಿ, ಮಾತ್ ಕೇಳದೆ ಇರೋ ಮಕ್ಕಳನ್ನೇ ಮುದ್ದು ಮಾಡ್ತೀವಿ. ಇಂಥ ಒಳ್ಳೆ ಮುದ್ದು ಮುಖದ ಪ್ರಹ್ಲಾದನನ್ನ ಕೊಲ್ಲುವ ದುರ್ಬುದ್ಧಿಯಿಂದ ಕತ್ತಿ ಎತ್ತಿದರೆ ಹಿರಣ್ಯಕಶ್ಯಪನಿಗೆ ಆ ಪ್ರಹ್ಲಾದ ರಾಜರು ಹೀಗೆ ನೋಡಿದ್ರು. ನೋಡಿದ ತಕ್ಷಣ ಕತ್ತಿ ಡೌನ್ ಮಾಡ್ದ, ಎತ್ತಲಿಕ್ಕಾಗ್ಲಿಲ್ಲ. ಅವನಿಗೆ ಬೇರೆ ಐಡಿಯಾ ಬಂತು. ಕತ್ತಿ ಎತ್ತಿ ಮಗನ ಕುತ್ತಿಗೆಗೆ ಹಾಕಿದ್ರೆ ಕತ್ತರಿಸಿ ಹೋಗುತ್ತೆ. ನನ್ನ ಪ್ರಕಾರ ಮಗನೂ ಇಲ್ಲ, ದೇವರು ಇಲ್ಲ. ದೇವ್ರಿಲ್ಲ, ನಾನೇ ಪಿಲ್ಲರ್ ಕಟ್ಟಿದ್ದು. ಅಲ್ಲೆಲ್ಲಿದ್ದಾನೆ ದೇವ್ರು? ಅಲ್ಲಿ ದೇವರು ಇಲ್ಲ, ಇಲ್ಲಿ ಮಗನೂ ಇಲ್ಲ. ಅದರ ಬದಲು ಇವನೇನಂತಾನೆ, ಅಲ್ಲಿ ದೇವರು ಕಾಣಿಸ್ತಾನೆ ಅಂತಾನೆ. ಹಾಗಾದ್ರೆ ಕಾಣುವ ಅವನ ದೇವರನ್ನ ಒದ್ದು ಹೊರಗೆ ಕರಿತೀನಿ, ಅವನ ಎದುರಿಗೆ ಇವನನ್ನು ಸಂಹಾರ ಮಾಡ್ತೀನಿ, ತಾಕತ್ತಿದ್ರೆ ಬಿಡಿಸ್ಕೊಳ್ಳಿ. ಇದು ಎಂತ ದುರ್ಬುದ್ಧಿ ಗೊತ್ತಾ? ಯಾರು ಇಲ್ಲದೆ ಇದ್ರೆ ಎಕ್ಸಾಮಲ್ಲಿ ಮೆಲ್ಲಗೆ ಚೀಟಿ ತೆಗಿತೀನಿ, ದುರ್ಬುದ್ಧಿ. ಬರ್ಲಿ, ಅದ್ಯಾರು ಬರ್ತಾರ ಬರ್ಲಿ, ಅವ್ರ ಎದುರಿಗೆ ಚೀಟಿ ತೆಗಿತೀನಿ ಅಂದ್ರಿ ಅಂತ ಅನ್ಯಾಯ ರೀ. ಹಿರಣ್ಯಕಶಿಪು ಹಾಗೆ ದೇವರ ಎದುರಿಗೆ ಅನ್ಯಾಯ ಮಾಡ್ತೀನಿ ಅಂತ ಇದ್ದಾನೆ. ಕೈಯಲ್ಲಿ ಕತ್ತಿ ಹಿಡಿದು ಕಾಲಿನಿಂದ ಕಂಬವನ್ನ ಜಾಡಿಸಿ ಒದ್ದ. ದೇವರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಲ್ಲ ಕಡೆ ನನ್ನ ಇರುವ ವ್ಯಾಪ್ತಿಯನ್ನ ತೋರಿಸುವ ಸಲುವಾಗಿ ತಕ್ಷಣ ಕಂಬದಿಂದ ಬಂದಿದ್ದಾನೆ. ಇದು ಜಿಗಣಿ, ಅಲ್ಲಿ ಜಿಗಿತ ಬಂದಂತೆ ಒಂದೇ ಜಂಪ್ ಮಾಡಿ ಬಂದಿದೆ. ಇಲ್ಲಿಯೂ ಕಂಬದಲ್ಲಿ, ಅಲ್ಲಿಯೂ ಕಂಬದಲ್ಲಿ. ಅಲ್ಲಿ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ದೇವರು ಮನುಷ್ಯನೂ ಅಲ್ಲ, ಮೃಗನೂ ಅಲ್ಲ. ವಿಚಿತ್ರ ರೂಪ. ಸತ್ಯಂ ವಿಧಾತುಂ, ಬ್ರಹ್ಮದೇವರ ಮಾತು ಸತ್ಯ ಮಾಡಬೇಕು. ನಿಜಭೃತ್ಯರಾದ ಪ್ರಹ್ಲಾದರಾಜರು ಕಂಬದಲ್ಲಿದ್ದಾನೆ ಅಂತ ಹೇಳಿದ್ದಾರೆ, ಸತ್ಯ ಮಾಡಬೇಕು. ಎಲ್ಲ ಕಡೆ ತನ್ನ ಇರುವಿನ ಅರಿವನ್ನ ಜಗತ್ತಿಗೆ ಕೊಡಬೇಕು ಅಂತ ಹೇಳಿ ಭಗವಂತ ಕಂಬದಿಂದ ತಾನು ಮೂಡಿ ಬಂದ. ಹಿರಣ್ಯಕಶ್ಯಪ ನೋಡ್ದ, ಅಲ್ಲ ನಾನು ಮನುಷ್ಯರಿಂದ ಬೇಡ, ಪ್ರಾಣಿಗಳಿಂದ ಬೇಡ ಸಾವು ಅಂತ ಕೇಳಿದ್ದೆ. ಆದ್ರೆ ಈ ತರ ಮಿಕ್ಸಿಂಗ್ ಯೂನಿಟ್ ಇರೋದು ಗೊತ್ತೇ ಇಲ್ಲ. ಈ ತರ ಮನುಷ್ಯ ಪ್ರಾಣಿ ಮಿಕ್ಸ್ ಆಗಿದ್ ಯಾವ ಝೂನಲ್ಲೂ ನೋಡಿರ್ಲಿಲ್ಲ. ಇದ್ದಿದ್ರೆ ಇದರಿಂದಲೂ ಕೇಳ್ಬಿಡ್ತಿದ್ದೆ. ಇದೊಂದು ಮಿಸ್ ಆಗ್ಬಿಟ್ಟಿದೆ ನನ್ನ ಲಿಸ್ಟ್ ಇಂದ, ಇದರಿಂದಲೇ ನನ್ನ ಸಾವು ಬರುತ್ತೇನೋ ಅಂತ ಅನ್ಕೊಂಡ. ಸತ್ಯಂ ಅಂದ ಭಗವಂತ, ನಿನ್ನ ಮಾತು, ನೀನು ನನ್ನ ಭೃತ್ಯ, ನಿನ್ನ ಮಾತು ಸತ್ಯ ಮಾಡಬೇಕು ಅಂತ ಹೇಳಿ ಭಗವಂತ ಕೆಲವು ಕಾಲ ಯುದ್ಧ ಮಾಡಿದ ಹಾಗೆ ಮಾಡಿ ಆ ಹಿರಣ್ಯಕಶ್ಯಪನನ್ನ ಅನಾಯಾಸವಾಗಿ ಕೈಯಲ್ಲಿ ಎತ್ತಿ ಹೊಸಲ ಮೇಲೆ ಕೂತು ತೊಡೆ ಮೇಲೆ ಹಾಕೊಂಡು ಕೇಳ್ದ, ಹಿರಣ್ಯಕಶ್ಯಪು ನೀ ಏನೇನು ವರ ಕೇಳಿದ್ಯಲ್ಲ ನೆನಪು ಮಾಡ್ಕೊ, ಅವೆಲ್ಲವನ್ನು ಫುಲ್ಫಿಲ್ ಮಾಡ್ತೇನೆ. ಹಗಲು ಬೇಡ ಅಂದೆ, ಹಗಲ ಈಗ. ರಾತ್ರಿ ಬೇಡ ಅಂದೆ, ರಾತ್ರಿ ಎಲ್ಲ ಹಗಲಲ್ಲ, ಮುಸ್ಸಂಜೆ ಕಾಲ. ಮೇಲ್ ಬೇಡ, ಕೆಳಗ್ ಬೇಡ ಅಂದೆ, ನಾ ಮೇಲಿದ್ದೀನ ಕೆಳಗಿದ್ದೀನ, ಹೊಸಲು ಮೇಲಿದ್ದೀನಿ ನೋಡು. ಒಳಗೆ ಬೇಡ, ಹೊರಗೆ ಬೇಡ ಅಂದೆ, ಒಳಗೂ ಅಲ್ಲ ಹೊರಗೂ ಅಲ್ಲ, ಹೊಸಲು ಅಲ್ಲಿದ್ದೇನೆ ನೋಡು. ಅಸ್ತ್ರ ಬೇಡ, ಶಸ್ತ್ರ ಬೇಡ ನೋಡು, ನಿನಗೋಸ್ಕರ ಪ್ರತ್ಯೇಕ ವಜ್ರಾಯಿತ ಉಗುರನ್ನ ತೋರಿಸ್ತಾ ಇದ್ದಾನೆ. ಒಮ್ಮೆಗೆ ಅವನ ಹೊಟ್ಟೆ ಒಳಗೆ ಹಾಕಿ ಕರಳು ತೆಗೆದು ಮಾಲೆ ಮಾಡಿ ಹಾಕೊಂಡು ಅದ್ಭುತವಾಗಿ ಆ ಹಿರಣ್ಯಕಶ್ಯಪನನ್ನ ಸಂಹಾರ ಮಾಡಿದ. ದಾಸರಂತಾರೆ, ದಾನವನನ್ನ ಕೊಂದದ್ದೆಲ್ಲ ಕಾಣಿರೋ ಅಂತ, ಇದು ಸಂಹಾರ ಅಲ್ಲ, ಉದ್ಧಾರ ಅಂತ. ಏನು ಉದ್ಧಾರ? ಅವನಿಗೆ ಭಗವಂತ ಪರಮಾನುಗ್ರಹವನ್ನ ಮಾಡಿದ್ದಾನೆ, ಬಂಧನದಿಂದ ಬಿಡುಗಡೆ ಮಾಡಿದ್ದಾನೆ. ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದ್ರು ಭಗವಂತ ಸಿಟ್ಟು ಕಡಿಮೆ ಮಾಡಲಿಲ್ಲ.
ಮುದ್ದು ಮುಖದ ಪ್ರಹ್ಲಾದರಾಜರು ಮುಂದೆ ಹೋಗಿ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾನ ಮತಯೋ ವಚಸಂ ಪ್ರವಾಹಿ. ಬ್ರಹ್ಮಾದಿ ಸಮಸ್ತ ದೇವತೆಗಳು ಸಾತ್ವಿಕರಾದವರು. ಅವರ ಸ್ತೋತ್ರಕ್ಕೆ ನೀನು ಒಲಿಲಿಲ್ಲ. ನಾನು ಹೇಳಿ ಕೇಳಿ ಕೆಟ್ಟ ಜಾತಿಯವ, ಅಸುರ ಜಾತಿ, ಹೊಡಿ ಬಡಿ ಕುಡಿ ಅನ್ನುವಂತಹ ಜಾತಿಯಲ್ಲಿ ಹುಟ್ಟಿದವ. ನಾ ಏನು ಸ್ತೋತ್ರ ಮಾಡಲಿ? ನಂಗೊಂದು ಗೊತ್ತು, ನೀನು ಯಾವುದಕ್ಕೆ ಒಲಿದಿದ್ರು ಭಕ್ತಿಗೆ ಒಲಿತೀಯ ಅಂತ. ನನ್ನಲ್ಲಿ ಅದು ಮಾತ್ರ ಇದೆ, ಮತ್ತೇನು ಇಲ್ಲ ಅಂದಾಗ ನರಸಿಂಹ ಅಂದ, ನಿಮ್ಮಪ್ಪನಿಗೆ ವರ ಕೊಟ್ಟನಲ್ಲ ಬ್ರಹ್ಮ, ಅವರಪ್ಪ ನಾನು, ನಿಂಗೇನು ಬೇಕು ವರ ಕೊಡ್ತೇನೆ ಎಂದಾಗ ಪ್ರಹ್ಲಾದರಾಜರಂದ್ರು, ನಿನ್ನನ್ನು ವರ ಬೇಡುವ ಬುದ್ಧಿ ಬಾರದ ಹಾಗೆ ವರ ಕೊಡು. ಕಾಮಾನಾಂ ಹೃದಯ ಅಸಂರೋಹಂ ವರದಸ್ತು ಋಣೀಮೆ. ನಿನ್ನ ಬಳಿಗೆ ಬರಬೇಕು, ಬೇಡುವ ಬುದ್ಧಿ ಬರಬಾರ್ದು. ಬರೀ ನಿನಗೆ ಬಗ್ಗಿ ಬಾಗಿ ವಂದಿಸುವ ಬುದ್ಧಿ ಮಾತ್ರ ನನಗೆ ಅನುಗ್ರಹ ಮಾಡು ಅಂತ ಕೇಳಿದಾಗ ಅನೇಕ ವರಗಳನ್ನು ಭಗವಂತ ಕೊಟ್ಟು ಒಂದು ಮಾತು ಹೇಳ್ತಾನೆ, ಮದ್ಭಕ್ತಾ ತ್ವಾಮನೂರತ. ಭೂಲೋಕದಲ್ಲಿ ನನ್ನ ಭಕ್ತರು ಅಂತಾಗಬೇಕಾದ್ರೆ ನಿನ್ನನ್ನು ಫಾಲೋ ಮಾಡಬೇಕು. ನಿನ್ನ ನಡೆ ನುಡಿಯನ್ನು ಯಾರು ಫಾಲೋ ಮಾಡ್ತಾರೆ ಅವರು ಮಾತ್ರ ನನ್ನ ಭಕ್ತರು ಅಂತ ಮುದ್ದು ಮುಖದ ನರಸಿಂಹದೇವರು ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡಿದ ದಿವ್ಯವಾದ ಸಂದೇಶ. ಮಕ್ಕಳ ಬರ್ತ್ಡೇ ಮಾಡುವಾಗ ಮಕ್ಕಳಿಗೆ ಏನೇನು ಪ್ರೆಸೆಂಟೇಷನ್ ಕೊಟ್ಟರು ಅವೆಲ್ಲ ಪರ್ಮನೆಂಟ್ ಇರಲ್ಲ. ಯಾವ ವಸ್ತು ಕೊಟ್ಟರು ಅದು ಒಡೆದೋಗ್ಬಿಡುತ್ತೆ, ಹಳೇದಾಗ್ಬಿಡುತ್ತೆ. ಆದರೆ ಭಾಗವತ ನರಸಿಂಹದೇವರ ಕಥೆಯನ್ನೇ ಇವತ್ತು ಆ ತಂದೆ ತಾತ ಮಗುವಿನ ಹುಟ್ಟುಹಬ್ಬದ ಅಂಗವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆ ಮಗು ಪ್ರಹ್ಲಾದನಂತೆ ಕೀರ್ತಿಮಂತನಾಗಲಿ, ದೇವರ ಅನುಗ್ರಹಕ್ಕೆ ಪಾತ್ರನಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು.